ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ತರಗತಿ 10ನೇ ತರಗತಿ ವಿಷಯ ವಿಜ್ಞಾನ ಭಾಗ 2ರಲ್ಲಿ ಅಧ್ಯಾಯ 12ರ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಭಾಗ 2. ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾವು ಪ್ರಕೃತಿಯೊಂದಿಗೆ ಮಾನವನ ಸಹಬಾಳ್ವೆ ಅಂತಕ್ಕಂಥ ಕಲಿಕಾಂಶವನ್ನು ಕಲ್ತ್ಕೊಂಡ್ವಿ. ಮತ್ತು ಪರಿಸರ ಮಾಲಿನ್ಯ ಮತ್ತು ನಮ್ಮ ಜವಾಬ್ದಾರಿಗಳನ್ನು ತಿಳ್ಕೊಂಡ್ವಿ. ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ನಾಶಕ್ಕೆ ಕಾರಣವೇನು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ಸುಸ್ಥಿರ ನಿರ್ವಹಣೆಯನ್ನು ನಾವು ಯಾಕೆ ಮಾಡಬೇಕು, ಮತ್ತು ಪರಿಸರದ ಪಾಲುದಾರರಾಗಿರ್ತಕ್ಕಂತಹ ಸ್ಥಳೀಯ ಜನರು ಮತ್ತು ಅರಣ್ಯ ಇಲಾಖೆ ಬಗ್ಗೆ ಕಳೆದ ಒಂದು ತರಗತಿಯಲ್ಲಿ ನೀವು ಅಧ್ಯಯನ ಮಾಡಿದಿರಿ. ಅದರ ಮುಂದುವರೆದ ಭಾಗವಾಗಿ ಈ ತರಗತಿಯಲ್ಲಿ ಪರಿಸರದ ಪಾಲುದಾರರು, ಅರಣ್ಯಗಳು, ಜಲಸಂಪನ್ಮೂಲಗಳ ಸಂರಕ್ಷಣೆಯ ವಿಧಾನಗಳು, ಪಳೆಯುಳಿಕೆ ಇಂಧನಗಳು ಮತ್ತು ಅವುಗಳ ನಿರ್ವಹಣೆಯ ಮಹತ್ವ ಅಂತ 5 ಕಲಿಕಾಂಶಗಳ ಬಗ್ಗೆ ಈ ತರಗತಿಯಲ್ಲಿ ಕಲ್ತ್ಕೊಳ್ಳೋಣ. ಈ ಪರಿಸರದ ಪಾಲುದಾರದಲ್ಲಿ 3ನೆಯ ಪಾಲುದಾರರಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಕಾರ್ಖಾನೆಗಳು, ಮಾಲೀಕರು ಮತ್ತು ಕೈಗಾರಿಕಾ ಉದ್ಯಮಿಗಳು ಅಂತ ಹೇಳ್ತೇವೆ. ಹಾಗಾದ್ರೆ ಕೆಲವು ಕುಶಲಕರ್ಮಿಗಳಾಗಿರ್ತಕ್ಕಂಥವರು ತೆಂಡ ಎಲೆಗಳನ್ನು ಬಳಸಿಕೊಂಡು ಬೀಡಿ ಕಟ್ಟುವುದರಿಂದ ಹಿಡಿದು ಕಾರ್ಖಾನೆ ಮಾಲೀಕರವರೆಗಿನ ಕೈಗಾರಿಕಾ ಉದ್ಯಮಿಗಳು ಅನೇಕ ವರ್ಣ ಉತ್ಪನ್ನಗಳ ಮೇಲೆ ಅವಲಂಬಿತರಾಗಿದ್ದಾರೆ. ನೋಡು, ಸಣ್ಣ ಬೀಡಿ ಕಟ್ಟತಕ್ಕಂಥ ಕುಶಲಕರ್ಮಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಕೈಗಾರಿಕಾ ಉದ್ಯಮಿಗಳು ಸಹ ಯಾವ್ದ್ರ ಮೇಲೆ ಅವಲಂಬಿತರಾಗಿದ್ದಾರಪ್ಪ ಅಂತಂದ್ರೆ ಅರಣ್ಯ ಉತ್ಪನ್ನಗಳನ್ನ ಮೇಲೆ ಅವಲಂಬಿತರಾಗಿದ್ದಾರೆ. ಆದರೆ ಈ ಕೈಗಾರಿಕೆ ಉದ್ಯಮಿಗಳಲ್ಲ, ಅರಣ್ಯವನ್ನು ಕೇವಲ ಕಚ್ಚಾ ಪದಾರ್ಥಗಳನ್ನು ಒದಗಿಸುವ ಆಕಾರ ಎಂದು ಪರಿಗಣಿಸಿದ್ದಾರೆ. ಆದರೆ ಅವರು ಈ ಅರಣ್ಯದ ಬಗ್ಗೆ ಏನೂ ಕಾಳಜಿ ಇಲ್ಲ ಕೈಗಾರಿಕಾ ಉದ್ಯಮಿಗಳಿಗೆ. ಆದರೆ ಆ ಕೈಗಾರಿಕಾ ಉದ್ಯಮಿಗಳು ಈ ಅರಣ್ಯಗಳನ್ನು ಒಂದು ಕಚ್ಚಾ ಪದಾರ್ಥವಾಗಿ ಪರಿಗಣಿಸಿಕೊಂಡು ಅದರಿಂದ ಕಚ್ಚಾ ಪದಾರ್ಥಗಳನ್ನ ಪಡೆಯುವ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಅವ್ರು ಏನು ಮಾಡ್ತಾರೆ. ಆದರೆ ಈ ಕೈಗಾರಿಕಾ ಉದ್ಯಮಿಗಳಿಗೆ ಯಾವುದೇ ಪರಿಸರದ ಕಾಳಜಿ ಇಲ್ಲ ಮಕ್ಕಳೇ. ಅಷ್ಟೇ ಅಲ್ಲ, ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರುವ ಅರಣ್ಯ ಸಂರಕ್ಷಣೆ ಬಗ್ಗೆ ಯಾವುದೇ ಆಸಕ್ತಿ ಹೊಂದಿಲ್ಲ. ನೋಡ್ರಿ, ಆ ಕೈಗಾರಿಕಾ ಉದ್ಯಮಿಗಳಿಗೆ ಅರಣ್ಯ ಸಂರಕ್ಷಣೆ ಬಗ್ಗೆ ಯಾವುದೇ ಆಸಕ್ತಿ ಹೊಂದಿಲ್ಲ. ಅವ್ರಿಗೇನು ತಮ್ಮ ಕೈಗಾರಿಕೆ ಬೇಕಾಗಿರ್ತಕ್ಕಂತಹ ಕಚ್ಚಾ ಪದಾರ್ಥಗಳು ಅರಣ್ಯದಿಂದ ಸಿಕ್ಕರೆ ಸಾಕು, ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಏನ್ ಮಾಡ್ತಾರೆ, ಅರಣ್ಯದಿಂದ ಉತ್ಪನ್ನಗಳನ್ನು ಪಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಸಂಪನ್ಮೂಲಗಳನ್ನು ಎಲ್ಲಾ ಪೀಳಿಗೆಗೂ ಬರುವಂತೆ ನಿರಂತರವಾಗಿ ಒದಗಿಸುವ, ಖಾತರಿಯನ್ನು ನೀಡುವ ಜವಾಬ್ದಾರಿಯನ್ನು ಅವರು ಹೊಂದಿಲ್ಲ. ಇನ್ನೊಂದ್ಸರಿ ನೋಡ್ರಿ ಮಕ್ಕಳೇ, ಸಂಪನ್ಮೂಲಗಳನ್ನ ಎಲ್ಲಾ ಪೀಳಿಗೆಗೂ ಬರುವಂತೆ ನಿರಂತರವಾಗಿ ಒದಗಿಸುವ, ಖಾತರಿಯನ್ನು ನೀಡುವ ಜವಾಬ್ದಾರಿಯನ್ನು ಅವರು ಹೊಂದಿಲ್ಲ. ಅಂದ್ರೆ ಕೈಗಾರಿಕಾ ಉದ್ಯಮಿಗಳು ಹೊಂದಿಲ್ಲ. ಮುಂದಿನ ಪೀಳಿಗೆಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲವನ್ನು ಒದಗಿಸುವ ಖಾತ್ರಿಯನ್ನ ಯಾರು ಕೊಡಲ್ಲಪ್ಪ ಅಂತಂದ್ರೆ 3ನೇ ಪಾಲುದಾರ ಆಗಿರ್ತಕ್ಕಂತಹ ಕಾರ್ಖಾನೆಯ ಮಾಲೀಕರು ಹೊಂದಿಲ್ಲ. ಕೇವಲ ಅವ್ರು ಏನ್ ಮಾಡ್ತಾರೆ, ನಮಗೆ ತಮ್ಮ ಕಾರ್ಖಾನೆಗೆ ಬೇಕಾದ ಅವಶ್ಯಕತೆಯನ್ನು ಪೂರೈಸೋಕೆ ಮಾತ್ರ ಅವರು ಅವಲಂಬಿತವಾಗಿರ್ತಾರೆ ಹೊರತು ಮುಂದಿನ ಪೀಳಿಗೆ ಬಗ್ಗೆ ಖಾತ್ರಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ 3ನೇ ಪಾಲುದಾರರು ಹೊಂದಿಲ್ಲ. 4ನೇ ಗುಂಪು ಯಾವ್ದಪ್ಪ ಅಂತಂದ್ರೆ ಈ ಪರಿಸರ ಪಾಲುದಾರರಲ್ಲಿ ವನ್ಯಜೀವಿ ಮತ್ತು ಅರಣ್ಯವನ್ನು ಪ್ರೀತಿಸುವ ಉತ್ಸಾಹಿ ಗುಂಪು. ನೋಡು, 4ನೇ ಪರಿಸರದ ಪಾಲುದಾರ ಯಾರಪ್ಪ ಅಂದ್ರೆ ವನ್ಯಜೀವಿ ಮತ್ತು ಅರಣ್ಯವನ್ನು ಪ್ರೀತಿಸುವ ಉತ್ಸಾಹಿ ಗುಂಪು. ಅವ್ರು ಯಾರಪ್ಪ ಅಂತಂದ್ರೆ ಸಾಲು ಮರದ ತಿಮ್ಮಕ್ಕ, ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು. ನೋಡು, ಸಾಲು ಮರದ ತಿಮ್ಮಕ್ಕ ಅವರು ಪರಿಸರ ಕಾಳಜಿಯನ್ನು ಹೊಂದಿ ರಸ್ತೆ ಬದಿಯಲ್ಲಿ ಅನೇಕ ಮರಗಳನ್ನು ನೆಟ್ಟು ಏನ್ ಮಾಡಿದ್ರೆ ಪರಿಸರದ ಸಂರಕ್ಷಣೆ ಮಾಡಲಿಕ್ಕೆ ಹೊಂಟಿದ್ದಾರೆ. ಅದೇ ರೀತಿ ಸುಂದರ್ಲಾಲ್ ಬಹುಗುಣ ಚಿಪ್ಕೋ ಚಳುವಳಿಯ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರು. ಆಮೇಲೆ ಮೇಧಾ ಪಾಟ್ಕರ್ ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿರ್ತಕ್ಕಂಥವ್ರು. ಇವರೆಲ್ಲ ಮೇಧಾ ಪಾಟ್ಕರ್ ಆಗಿರ್ಬೋದು, ಸಾಲು ಮರದ ತಿಮ್ಮಕ್ಕ ಆಗಿರ್ಬೋದು, ಮತ್ತೆ ಸುಂದರ್ಲಾಲ್ ಬಹುಗುಣ ಅವರು ನಮ್ಮ ಪರಿಸರ ಸಂರಕ್ಷಣೆ ಬಗ್ಗೆ ಕಾಳಜಿಯನ್ನ ಹೊಂದಿರ್ತಕ್ಕಂಥವ್ರು. ಮತ್ತು ಇವ್ರು ಏನಪ್ಪಾ ಅಂದ್ರೆ
ಈ ಏನು ಅವರು ಯಾವುದೇ ಮಾರ್ಗದಲ್ಲೂ ಅರಣ್ಯಗಳ ಮೇಲೆ ಅವಲಂಬಿತವಾಗಿಲ್ಲ. ಯಾರು 4ನೇ ಪಾಲುದಾರರಲ್ಲ ಇವರು ಏನ್ ಮಾಡ್ತಾರೆ, ಯಾವುದೇ ಅರಣ್ಯಗಳ ಮೇಲೆ ಅವಲಂಬಿತವಾಗಿರಲ್ಲ. ಅವುಗಳ ನಿರ್ವಹಣೆ ಬಗ್ಗೆ ಪರಿಗಣಿಸಬಹುದಾದ ವಿಚಾರವನ್ನು ಹೊಂದಿರ್ಬೋದು. ಅದೇ 4ನೇ ಪಾಲುದಾರರಲ್ಲ ಅಲ್ಲಿ ಅರಣ್ಯದಲ್ಲಿರ್ತಕ್ಕಂಥ ಪ್ರಾಣಿಗಳಾಗಿರ್ಬೋದು, ಅರಣ್ಯ ಉತ್ಪನ್ನಗಳನ್ನ ಏನ್ ಮಾಡ್ತಾರೆ, ಯಾವ ರೀತಿ ನಿರ್ವಹಣೆ ಮಾಡ್ತಕ್ಕಂಥ ವಿಚಾರಗಳನ್ನು ಅವ್ರು ಏನ್ ಮಾಡ್ತಾರೆ, ಗ್ರಹಿಸ್ತಾರೆ. ಅಷ್ಟೇ ಅಲ್ಲ, ಇವರು ಸಂರಕ್ಷಣಾಕಾರರು ಮತ್ತು ದೊಡ್ಡ ದೊಡ್ಡ ಪ್ರಾಣಿಗಳನ್ನಾಗಿರ್ಬೋದು ಮತ್ತು ಕಾಡಿನ ಉತ್ಪನ್ನಗಳನ್ನ ಸಂರಕ್ಷಣೆಯ ಬಗ್ಗೆ ಇವರು 4ನೇ ಪಾಲುದಾರರು ಏನ್ ಮಾಡ್ತಾರೆ ಸಂರಕ್ಷಿಸ್ತಕ್ಕಂಥ ಅಗತ್ಯದ ಬಗ್ಗೆ ಏನ್ ಮಾಡ್ತಾರೆ, ಯಾವಾಗಲೂ ಈ 4ನೇ ಪಾಲುದಾರರು ಏನ್ ಮಾಡ್ತಾರೆ, ಚಿಂತೆಯನ್ನ ಮಾಡ್ತಾ ಇರ್ತಾರೆ. ಮತ್ತೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇವರು ಜನರ ಅರಣ್ಯಗಳ ಸಂರಕ್ಷಣೆಗಾಗಿ ಸಾಂಪ್ರದಾಯಿಕವಾಗಿ 4ನೇ ಪಾಲುದಾರರು ಅರಣ್ಯಗಳ ಸಂರಕ್ಷಣೆಗಾಗಿ ಏನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಅಮೃತಾದೇವಿ ಬಿಷ್ಣೋಯಿ ಪ್ರಶಸ್ತಿಯನ್ನ ರಾಷ್ಟ್ರೀಯ ಅಮೃತಾದೇವಿ ಬಿಷ್ಣೋಯಿ ಅವರ ಸ್ಮರಣಾರ್ಥಕವಾಗಿ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನ ಏನ್ ಮಾಡಿದೆ, ಸ್ಥಾಪಿಸಲಾಗಿದೆ. ಯಾರು ಅರಣ್ಯಗಳನ್ನ ಪೋಷಿಸಿ ಅದನ್ನ ರಕ್ಷಣೆ ಮಾಡ್ತಾರ ಅಂತವರಿಗೆ ಅಮೃತಾದೇವಿ ಬಿಷ್ಣೋಯಿ ಸ್ಮರಣಾರ್ಥವಾಗಿ ಅಮೃತಾದೇವಿ ಬಿಷ್ಣೋಯಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿದೆ. 1731ರಲ್ಲಿ ಏನ್ ಮಾಡ್ತಾರೆ, ಅಮೃತಾದೇವಿ ಬಿಷ್ಣೋಯಿ ಅವರು 363 ಜನರೊಂದಿಗೆ ರಾಜಸ್ಥಾನದಲ್ಲಿರುವ ರಾಜಸ್ಥಾನ ಅಂತಕ್ಕಂಥ ಒಂದು ರಾಜ್ಯ, ಜೋಧ್ಪುರ್ ಜಿಲ್ಲೆಯಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಮೀಪದಲ್ಲಿರ್ತಕ್ಕಂಥ ಕ್ರೆಜಾಲಿ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ 1731ರಲ್ಲಿ 363 ಜನರ ನೇತೃತ್ವದಲ್ಲಿ ಅಮೃತಾದೇವಿ ಬಿಷ್ಣೋಯಿ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ರಾಜಸ್ಥಾನದ ಜೋಧ್ಪುರ್ ಜಿಲ್ಲೆಯ ಕ್ರೆಜಾಲಿ ಅಂತಕ್ಕಂಥ ಹಳ್ಳಿಯಲ್ಲಿರ್ತಕ್ಕಂಥ ಕ್ರೇಜಿ ಮರಗಳನ್ನ ಉಳಿವಿಗಾಗಿ ತಮ್ಮ ಜೀವನವನ್ನ ಏನ್ ಮಾಡ್ತಾರೆ, ಮುಡುಪಾಗಿರ್ತಾರೆ. 360 ಜನ ಸತ್ತು ಹೋಗ್ತಾರೆ. ಕಾರಣ ಆ ಕ್ರೆಜಾಲಿ ಅಂತಕ್ಕಂಥ ಹಳ್ಳಿಯಲ್ಲಿರ್ತಕ್ಕಂಥ ಒಂದು ರಾಜಮನೆತನದವ್ರು ಏನ್ ಮಾಡ್ತಾರೆ, ಅರಣ್ಯ ಕ್ರೇಜಿ ಮರಗಳನ್ನ ಕಡಿಲಿಕ್ಕೆ ಹೋದಾಗ ಆ 360 ಜನರು ಏನ್ ಮಾಡ್ತಾರೆ, ಆ ಮರಗಳನ್ನು ಹತ್ಕೊಳ್ತಾರೆ. ಅವಾಗ ಅವರು ಆ ರಾಜನಿಂದ ಕೊಲ್ಲಲ್ಪಡ್ತಾರೆ. ಆದ್ರೂ ಸಹ ಏನ್ ಮಾಡ್ತಾರೆ, ಮರಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಏನ್ ಮಾಡ್ತಾರೆ, ಮರವನ್ನು ಹತ್ಕೊಂಡು ಸಾಕಷ್ಟು ಕ್ರೇಜಿ ಮರಗಳನ್ನು ಉಳಿಸ್ತಾರೆ. ಅಷ್ಟೇ ಅಲ್ಲ, ಆ ಜೋಧ್ಪುರ್ ಜಿಲ್ಲೆಯ ಕ್ರೇಜಿ ಹಳ್ಳಿಗಳಲ್ಲಿ ಆ ಕ್ರೇಜಿ ಮರವನ್ನ ದೈವ ಸಂಭೂತ ಅಂತ ಜನರು ಆರಾಧಿಸ್ತಾರೆ. ಈ ಒಂದು 363 ಜನರು ಏನ್ ಮಾಡ್ತಾರೆ, ಅಮೃತಾದೇವಿ ಬಿಷ್ಣೋಯಿಯವರ ಜೊತೆಗೆ ಏನ್ ಮಾಡ್ತಾರೆ, ಈ ಕ್ರೇಜಿ ಮರಗಳನ್ನ ಉಳಿಸುವ ಸಲುವಾಗಿ ತಮ್ಮ ಪ್ರಾಣವನ್ನ ಅರ್ಪಿಸಿರ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಅಮೃತಾದೇವಿ ಬಿಷ್ಣೋಯಿಯವರ ನೆನಪಿಗೋಸ್ಕರ ಒಂದು ಅರಣ್ಯ ಸಂರಕ್ಷಣೆ ನೆನಪಿಗೋಸ್ಕರ ಯಾರು ಪೋಷಣೆಯನ್ನು ಮಾಡ್ತಾರ ಅಂತವರ ನೆನಪಿನಲ್ಲಿ ಸ್ಮರಣಾರ್ಥವಾಗಿ ಅಮೃತಾದೇವಿ ಬಿಷ್ಣೋಯಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಇದು ಮಾಡ್ತಾರೆ. ಯಾರು ಸಂರಕ್ಷಣೆ ಮಾಡ್ತಾರ ಅಂತವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. 3ನೇದಾಗಿ ಅರಣ್ಯಗಳು. ಅರಣ್ಯಗಳು ಇವತ್ತು ಏನಾಗಿದೆಯಪ್ಪ ಅಂತಂದ್ರೆ, ಮಾನವನ ಹಸ್ತಕ್ಷೇಪದಿಂದ ಇವತ್ತು ಅರಣ್ಯಗಳು ಏನಾಗ್ತದವೆ, ನಾಶ ಆಗ್ತದವೆ. ಇವತ್ತು ಭೂಪ್ರದೇಶದಲ್ಲಿ ಅರಣ್ಯಗಳು ಬಹು ಅಮೂಲ್ಯವಾಗಿರ್ತಕ್ಕಂಥ ಮುಖ್ಯ ಭಾಗಗಳಾಗಿದ್ದಾವೆ. ಭಾರತದಲ್ಲಿ ಇರ್ತಕ್ಕಂಥ ಶೇಕಡ 33% ಭೂಪ್ರದೇಶದ 33% ಇರ್ತಕ್ಕಂಥ ಕಾಡು ಏನಾಗಿದೆಯಪ್ಪ ಅಂದ್ರೆ ಮಾನವನ ಹಸ್ತಕ್ಷೇಪದಿಂದ ಇವತ್ತು ಅರಣ್ಯಗಳು ಸಹ ಏನಾಗ್ತದವೆ, ಕಣ್ಮರಿ ಆಗ್ತದೆ. ಇವತ್ತು ಅರಣ್ಯ ಉತ್ಪನ್ನಗಳ ಪರಿಸರಕ್ಕೆ ಹಾನಿಯಾಗದಂತೆಯೂ ಹಾಗೂ ಸಾಕಷ್ಟು ಅಭಿವೃದ್ಧಿ ಸಾಧಿಸುವಂತೆಯೂ ಇರುವ ರೀತಿಯಲ್ಲಿ ನಾವು ಬಳಸಬೇಕು. ನಾವು ಕಾಡಿನಿಂದ ಸಾಕಷ್ಟು ಅರಣ್ಯ ಉತ್ಪನ್ನಗಳನ್ನ ಪಡ್ಕೊಳ್ತಾ ಇದ್ದೇವೆ. ಆದ್ರೆ ಅವನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸಾಕಷ್ಟು ಅಭಿವೃದ್ಧಿ ಸಾಧಿಸುವ ರೀತಿಯಲ್ಲಿ ಅವನ್ನ ಬಳಸಬೇಕು ಹೊರತು ಸುಮ್ಮನೆ ಅನಾವಶ್ಯಕವಾಗಿ ಯಥೇಚ್ಛ ಬಳಸಿ ಅಭಿವೃದ್ಧಿ ಕುಂಟ ರೀತಿಯಲ್ಲಿ ಬಳಸಬಾರದು. ಅರಣ್ಯ ಉತ್ಪನ್ನಗಳು ಅವನ್ನ ಅಭಿವೃದ್ಧಿ ಸಾಧಿಸುವ ರೀತಿಯಲ್ಲಿ ಬಳಸಿದಾಗ ಮಾತ್ರ ನಮ್ಮ ಅರಣ್ಯಗಳನ್ನ ನಿರ್ವಹಣೆ ಮಾಡಬಹುದು.
ಮತ್ತೆ ಪರಿಸರವನ್ನು ಸಂರಕ್ಷಿಸುವಂತೆಯೂ ಅದರ ನಿಯಂತ್ರಿತ ಉಪಯೋಗದಿಂದ ಆಗುವ ಲಾಭವು ಸ್ಥಳೀಯ ಜನರೊಂದಿಗೆ ಏನ್ ಮಾಡಬೇಕಪ್ಪ ಅಂತಂದ್ರೆ ಮಾಡುವಂತಿರಬೇಕು. ಅದಕ್ಕೆ ನೋಡಿ, ಈಗ ಈ ಅರಣ್ಯಗಳ ಸಂರಕ್ಷಣೆಯಲ್ಲಿ ಪ್ರಮುಖವಾಗಿ ಚಿಪ್ಕೋ ಚಳವಳಿ ಅಂತ ಬರುತ್ತೆ. ಈ ಚಿಪ್ಕೋ ಚಳವಳಿಯನ್ನ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಸುಂದರ್ಲಾಲ್ ಬಹುಗುಣ ಅಂತಕ್ಕಂಥ ವ್ಯಕ್ತಿ. ಹಾಗಾದ್ರೆ ಮಕ್ಕಳೇ, ಒಂದು ಚಟುವಟಿಕೆಯನ್ನು ಬರ್ಕೊಡ್ರಿ. ಏನಪ್ಪಾ ಅಂತಂದ್ರೆ ಚಿಪ್ಕೋ ಚಳವಳಿಯ ಆಂದೋಲನದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಬೇಕು. ಚಿಪ್ಕೋ ಚಳವಳಿಯ ಬರ್ಕೊಡ್ರಿ. ಚಿಪ್ಕೋ ಚಳವಳಿಯ ಆಂದೋಲನದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿ. ಎರಡನೇ ಚಟುವಟಿಕೆ ಬರ್ಕೊಡ್ರಿ. ಈ ಕೆಳಗಿನವುಗಳಿಂದ ಅರಣ್ಯಗಳಿಗೆ ಹೇಗೆ ಹಾನಿ ಉಂಟಾಗುತ್ತದೆ ಎಂಬುದನ್ನು ಚರ್ಚಿಸಿ. ಈ ಕೆಳಗಿನವುಗಳಿಂದ ಅರಣ್ಯಗಳಿಗೆ ಹೇಗೆ ಹಾನಿ ಉಂಟಾಗುತ್ತದೆ ಎಂಬುದನ್ನ ಚರ್ಚಿಸಿ ವಿಮರ್ಶೆ ಮಾಡಿಕೊಂಡು ಬರ್ಕೊಳ್ಬೇಕು. ಅದರಲ್ಲಿ ಒಂದನೇದು ರಾಷ್ಟ್ರೀಯ ಉದ್ಯಾನಗಳಲ್ಲಿ ಪ್ರವಾಸಿಗರಿಗೆ ನಿರ್ಮಿಸಲಾಗುವ ತಂಗುದಾಣಗಳು. ಒಂದು ವೇಳೆ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಪ್ರವಾಸಿಗರಿಗೆ ನಿರ್ಮಿಸಲಾಗುವ ತಂಗುದಾಣಗಳಿಂದ ಆಗ್ತಕ್ಕಂತಹ ಅರಣ್ಯಗಳಿಗೆ ತಂಗುದಾಣ ನಿರ್ಮಾಣ ಮಾಡಿದ್ರೆ ಅಲ್ಲಿ ಅರಣ್ಯಕ್ಕೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡಿ ಬರೀಬೇಕು. ಬಿ, ರಾಷ್ಟ್ರೀಯ ಉದ್ಯಾನಗಳಲ್ಲಿ ಮೇಯುವ ಸಾಕು ಪ್ರಾಣಿಗಳು. ನೋಡಿ, ಒಂದು ವೇಳೆ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಏನಾಗ್ತದೆ, ದನ ಸಾಕು ಪ್ರಾಣಿಗಳಿಂದ ಮೇಯಿಸುವಿಕೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಿ ಬರೀಬೇಕು ನೀವು. ಮೂರನೇದಾಗಿ ಸಿ, ರಾಷ್ಟ್ರೀಯ ಉದ್ಯಾನಗಳಲ್ಲಿ ಪ್ರವಾಸಿಗರು ಎಸೆಯುವ ಪ್ಲಾಸ್ಟಿಕ್ ಬಾಟಲಿಗಳು ಮತ್ತು ಪೊಟ್ಟಣಗಳಿಂದ ಹಾಗೂ ಇತರ ಕಸಗಳಿಂದ ಆಗ್ತಕ್ಕಂಥ ತೊಂದರೆ ಬಗ್ಗೆ ನೀವು ವಿಮರ್ಶೆ ಮಾಡಿಕೊಂಡು ಈ ಎರಡು ಚಟುವಟಿಕೆಯನ್ನು ಮಾಡಬೇಕು. ಒಂದು, ರಾಷ್ಟ್ರೀಯ ಉದ್ಯಾನದಲ್ಲಿ ತಂಗುದಾಣಗಳನ್ನ ನಿರ್ಮಾಣ ಮಾಡೋದ್ರಿಂದ ಏನ್ ಸಮಸ್ಯೆ ಆಗುತ್ತೆ, ಒಂದು ವೇಳೆ ರಾಷ್ಟ್ರೀಯ ಉದ್ಯಾನಗಳನ್ನು ದನ ಮೇಯಿಸೋದ್ರಿಂದ ಏನ್ ತೊಂದರೆ ಆಗುತ್ತೆ, ಮತ್ತು ರಾಷ್ಟ್ರೀಯ ಉದ್ಯಾನದಲ್ಲಿ ಪ್ರವಾಸಿಗರು ಬಂದಾಗ ತಾವು ತಂದಂತ ತಿಂಡಿ ಪಟ್ಟಣಗಳು ಮತ್ತು ಪ್ಲಾಸ್ಟಿಕ್ ಪಟ್ಟಣಗಳನ್ನ ಹಾಕೋದ್ರಿಂದ ಏನ್ ಸಮಸ್ಯೆ ಆಗ್ತಕ್ಕಂಥದ್ರಿಂದ ಈ ಮೂರು ಸಾರ್ವಜನಿಕರಿಂದ ಆಗ್ತಕ್ಕಂಥ ಕ್ರಿಯೆಗಳಿಂದ ನಮ್ಮ ಅರಣ್ಯಗಳ ಮೇಲೆ ಆಗ್ತಕ್ಕಂಥ ಪರಿಣಾಮಗಳನ್ನು ಚರ್ಚಿಸಿ ಒಂದು ಚರ್ಚೆ ಮುಖಾಂತರ ಒಂದು ಚಟುವಟಿಕೆಯನ್ನು ನೀವು ಮಾಡ್ಕೊಂಡ್ಬರ್ಬೇಕು. ಇನ್ನು ಜಲ ಸಂಪನ್ಮೂಲ ಅಂತ ಹೇಳ್ತೇವೆ, ಇವತ್ತು ನೀರು ಅಂತ ಹೇಳ್ತೇವೆ. ಎಲ್ಲಾ ಜೀವಿಗಳಿಗೂ ಮೂಲಭೂತವಾಗಿ ಏನಂದ್ರೆ ನೀರು ಅವಶ್ಯಕವಾಗಿದೆ. ಇವತ್ತು ಭಾರತ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ. ಇವತ್ತು ಈ ದೇಶದ ಬೆನ್ನೆಲುಬು ಯಾರಪ್ಪ ಅಂದ್ರೆ ರೈತ. ಈ ಕೃಷಿ ಚಟುವಟಿಕೆಗೆ ಅಗತ್ಯವಾಗಿ ನೀರು ಬೇಕು ಮತ್ತು ಕೈಗಾರಿಕೆಗೆ ಕಚ್ಚಾ ವಸ್ತುವಾಗಿ ನೀರು ಬೇಕು, ಅಗತ್ಯವಾಗಿದೆ. ಇವತ್ತು ಮಾನವನ ಹಸ್ತಕ್ಷೇಪದಿಂದ ನೀರಿನ ಲಭ್ಯತೆ ಏನಾಗಿದೆ, ಹಾಳಾಗಿದೆ. ನಾವು ನಿನ್ನೆ ಉದಾಹರಣೆಯಾಗಿ ಗಂಗಾ ಕಾರ್ಯ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ವಿ. 1985ರಲ್ಲಿ ಕೇಂದ್ರ ಸರ್ಕಾರವು ಗಂಗಾ ಕಾರ್ಯ ಯೋಜನೆ ಮಾಡಿದೆ. ಈ ಗಂಗಾ ಕಾರ್ಯ ಯೋಜನೆ ಉದ್ದೇಶ ಏನಪ್ಪಾ ಅಂತಂದ್ರೆ, ಅದು ಉತ್ತರ ಪ್ರದೇಶ, ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ಪ್ರಮುಖ ನಗರಗಳಲ್ಲಿ ಸುಮಾರು 2500 ಕಿಲೋಮೀಟರ್ ವರೆಗೆ ಹರಿತದೆ ಅಂತ ಹೇಳಿದ್ವಿ ನಾವು. ಹಾದು ಹೋಗ್ಬೇಕಾದ್ರೆ ಗಂಗಾ ನದಿ ಏನಾಗಿದೆಯಪ್ಪ ಅಂದ್ರೆ ಚರಂಡಿಯಾಗಿ ಪರಿವರ್ತನೆ ಮಾಡಿದೆ. ಕಾರಣ ಇಷ್ಟೇ, ದೇಶದ ಪ್ರಮುಖ ನಗರಗಳ ರಾಸಾಯನಿಕ ತ್ಯಾಜ್ಯ ವಸ್ತುಗಳು ಮತ್ತೆ ಸ್ನಾನ ಮಾಡಿದ ನೀರು, ಬಟ್ಟೆ ಒಗೆದ ನೀರು, ಕೈಗಾರಿಕೆ ತ್ಯಾಜ್ಯಗಳು ಸೇರಿಕೊಂಡು ಚರಂಡಿಯಾಗಿ ಪರಿವರ್ತನೆಯಾಗಿ ಏನಾಗಿದೆಯಪ್ಪ ಅಂದ್ರೆ ನೀರಿನ ಗುಣಮಟ್ಟ ಕಡಿಮೆಯಾಗಿ ರೋಗಸ್ಥ ಸೂಕ್ಷ್ಮ ಜೀವಿಗಳಾಗಿರ್ತಕ್ಕಂತಹ ಕೋಲಿಫಾರಂ ಬ್ಯಾಕ್ಟೀರಿಯಾ ಪ್ರಮಾಣ ಹೆಚ್ಚಾಗಿದೆ. ಹಿಂಗೆ ಮಾನವನ ಅನೈತಿಕ ಚಟುವಟಿಕೆಗಳಿಂದ ಏನಾಗಿದೆ, ನೀರು ಏನಾಗಿದೆಪ್ಪ ಅಂದ್ರೆ ಸಾಕಷ್ಟು ಬದಲಾವಣೆ ಆಗಿದೆ. ಅಷ್ಟೇ ಅಲ್ಲ, ಈ ತೀವ್ರತರ ಅರಣ್ಯ ನಾಶ ನೋಡು, ಅರಣ್ಯ ಇದ್ರೆ ಏನಾಗುತ್ತಪ್ಪ ಅಂದ್ರೆ ಮಳೆ ಬಂದಾಗ ನೀರನ್ನು ಸಂರಕ್ಷಣೆ ಮಾಡುತ್ತೆ. ತೀವ್ರತರ ಅರಣ್ಯ ನಾಶ, ಮಣ್ಣಿನ ಮೇಲೆ ಮರಗಳೇ ಇದ್ದಾಗ ಆ ನೀರು ಏನಾಗುತ್ತೆ, ಮಣ್ಣಿನಲ್ಲಿ ಇಂಗಿ ಹೋಗಲ್ಲ. ಈ ತೀವ್ರತರ ಅರಣ್ಯ ನಾಶ ಮತ್ತು ಅತಿ ಹೆಚ್ಚು ಬೇಡುವ ನೀರಿನ ತಳಿಗಳನ್ನು ಬೆಳೆಯುವುದರಿಂದ ಏನಾಗಿತ್ತಪ್ಪ ಅಂದ್ರೆ ನೀರಿನ ಲಭ್ಯತೆ ಏನಾಗಿತ್ತಪ್ಪ ಅಂದ್ರೆ ಕಡಿಮೆ ಆಗಿದೆ. ಕೈಗಾರಿಕೆ ಹಾಗೂ ನಗರ ತ್ಯಾಜ್ಯಗಳು ನಿಸರ್ಗದಲ್ಲಿ ನೀರಿನ ಲಭ್ಯತೆಯನ್ನ ಕಡಿಮೆ ಮಾಡಿವೆ. ನೋಡ್ರಿ,
ನೀರನ್ನ ಹಾಳು ಮಾಡೋದು ಯಾರಪ್ಪ ಅಂದ್ರೆ ಮನುಷ್ಯನ ಅನೈತಿಕ ಚಟುವಟಿಕೆಗಳಿಂದ ಏನಾಗಿತ್ತಪ್ಪ ನೀರಿನ ಲಭ್ಯತೆ ಹಾಳಾಗಿದೆ. ಇನ್ನ ಅದಕ್ಕೋಸ್ಕರ ವರ್ಷದ 365 ದಿವಸಗಳಿಗೂ ನಾವು ನೀರನ್ನ ಬಳಕೆ ಮಾಡಬೇಕಾಗ್ತದೆ. ಈಗ ಮಳೆಗಾಲದಲ್ಲಿ ಮಳೆ ಬರ್ತದೆ, ಬೇಸಿಗೆ ಕಾಲದಲ್ಲಿ ಮಳೆ ಬರೋದಿಲ್ಲ. ಹಾಗಾಗಿ ನಾವೇನ್ ಮಾಡಬೇಕಪ್ಪ ಅಂದ್ರೆ ನೀರಿನ ಸಂಗ್ರಹಕ್ಕೆ ಮತ್ತು ವಿದ್ಯುತ್ ಉತ್ಪಾದನೆಗೆ ಏನ್ ಮಾಡ್ತಾವಪ್ಪ ಅಂತಂದ್ರೆ ನೀರಿನ ಸಂಗ್ರಹಣೆ ಮತ್ತು ವಿದ್ಯುತ್ ಶಕ್ತಿ ಉತ್ಪಾದನೆಗೋಸ್ಕರ ಏನ್ ಮಾಡ್ತೀವಿ, ನಾವು ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡ್ತೇವೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಅಣೆಕಟ್ಟುಗಳನ್ನ ಕಟ್ಟುವುದರಿಂದ ಆಗ್ತಕ್ಕಂಥ ಸಮಸ್ಯೆಗಳು ಯಾವ್ಯಾವಪ್ಪ ಅಂತಂದ್ರೆ, ಒಂದು ಸಾಮಾಜಿಕ ಸಮಸ್ಯೆ. ಏನು ಸಾಮಾಜಿಕ ಸಮಸ್ಯೆ ಅಂದೇನಪ್ಪಾ ಅಂತಂದ್ರೆ, ಈ ಅಣೆಕಟ್ಟುಗಳನ್ನ ಬೃಹತ್ ಭೂ ಪ್ರದೇಶದಲ್ಲಿ ಏನ್ ಮಾಡ್ತಾರೆ, ಕಟ್ತಾರೆ. ಈ ಕಟ್ಟೋದ್ರಿಂದ ಏನ್ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಜನರನ್ನ ಒಕ್ಕಲೆಬ್ಬಿಸಿ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸದೆ ಅಲ್ಲಿಂದ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವ್ರನ್ನ ಹೊರ ಕಳಿಸ್ಬಿಡ್ತಾರೆ. ಇದು ಸಾಮಾಜಿಕ ಸಮಸ್ಯೆ. ನೋಡಿ, ಅಲ್ಲಿ ಎಷ್ಟೋ ಜನ ತಮ್ಮ ಜಮೀನು ಮತ್ತೆ ಮನೆ ಮಠವನ್ನ ಕಳ್ಕೊಳ್ತಾರೆ. ಆದ್ರೆ ಸರ್ಕಾರ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸದೆ ಅಲ್ಲಿಂದ ಏನ್ ಮಾಡ್ತಾರೆ, ಅವ್ರನ್ನ ಸ್ಥಳಾಂತರ ಮಾಡಿಬಿಡ್ತೈತಿ. ಇದು ಸಾಮಾಜಿಕ ಸಮಸ್ಯೆ. ಎರಡನೇದಾಗಿ ಆರ್ಥಿಕ ಸಮಸ್ಯೆ ಅಂತ ಹೇಳ್ತೇವೆ. ಏನು ಆರ್ಥಿಕ ಸಮಸ್ಯೆಪ್ಪ ಅಂತಂದ್ರೆ, ಜನರ ತೆರಿಗೆ ಹಣದಿಂದ ಏನ್ ಮಾಡ್ತೀವಿ, ನಾವು ಬೃಹತ್ ಆಗಿರ್ತಕ್ಕಂಥ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡ್ತೇವೆ. ಆದರೆ ಆ ಭೂ ಪ್ರದೇಶದಲ್ಲಿ ಏನಾದ್ರು ಮಳೆ ಬರಲಿದ್ರೆ ಏನಾಗುತ್ತಪ್ಪ ಅಂದ್ರೆ ತೆರಿಗೆ ಹಣ ಏನಾಗುತ್ತೆ, ಪೋಲಾಗಬೇಕು. ಆದರೆ ಯೋಜನೆ ಪರಿಪೂರ್ಣವಾಗಿ ತ್ವರಿತವಾಗಿ ಕ್ರಮಬದ್ಧವಾಗಿ ಆಗಿದ್ದೇ ಆದರೆ ಏನಾಗುತ್ತೆ, ನಾವು ಹಾಕಿರ್ತಕ್ಕಂಥ ಬಂಡವಾಳದಿಂದ ಏನ್ ಮಾಡೋದು, ನೀರನ್ನು ನಿಲ್ಲಿಸಿ ರೈತರಿಗೆ ನೀರಾವರಿ ಮುಖಾಂತರ ಇದು ಮಾಡಬಹುದು. ಇಲ್ಲ ಅಂದರೆ ಯೋಜನೆ ಅಸ್ತವ್ಯಸ್ತವಾದಾಗ ಜನರ ತೆರಿಗೆಯ ದುಡ್ಡು ಏನಾಗುತ್ತೆ, ವೇಸ್ಟ್ ಆಗುತ್ತೆ. ಇದು ಆರ್ಥಿಕ ಸಮಸ್ಯೆ ನಾವು ಎದುರಿಸಬೇಕಾಗ್ತತಿ. ಇನ್ನೊಂದು ಏನಪ್ಪಾ ಅಂತಂತಂದ್ರೆ, ಮೂರನೇದಾಗಿ ಯಾವ್ದಪ್ಪ ಅಂತಂದ್ರೆ ಪರಿಸರದ ಸಮಸ್ಯೆಗಳಾಗ್ತವೆ. ನೋಡಿ, ಬೃಹತ್ ಅಣೆಕಟ್ಟುಗಳನ್ನ ಕಟ್ಟುವುದರಿಂದ ಬೃಹತ್ ಪ್ರಮಾಣದ ಏನಾಗುತ್ತಪ್ಪ ಅಂತಂದ್ರೆ ಅರಣ್ಯ ನಾಶ ಆಗ್ತದೆ. ಕೇವಲ ಅರಣ್ಯ ನಾಶ ಆಗಲ್ಲ, ಅರಣ್ಯದಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಯೂ ಏನಾಗುತ್ತೆ, ನಾಶ ಆಗ್ತದೆ. ಮಕ್ಕಳೇ, ಬೃಹತ್ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡುವುದರಿಂದ ಏನ್ ಮಾಡ್ತಾವಪ್ಪ ಅಂತಂದ್ರೆ 3 ಸಮಸ್ಯೆಗಳನ್ನ ನಾವು ಎದುರಿಸ್ತೇವೆ. ಒಂದು ಸಾಮಾಜಿಕ ಸಮಸ್ಯೆ, ಎರಡನೇದಾಗಿ ಆರ್ಥಿಕ ಸಮಸ್ಯೆ, ಮೂರನೇದಾಗಿ ಪರಿಸರದ ಸಮಸ್ಯೆಗಳನ್ನು ನಾವು ಎದುರಿಸ್ತಕ್ಕಂಥ ಇದು ಮಾಡ್ತೇವೆ. ಅದಕ್ಕೋಸ್ಕರ ಏನ್ ಮಾಡ್ತಾವಪ್ಪ ಅಂತಂದ್ರೆ ನಾವು ಇವತ್ತು ಜಲಸಂಪನ್ಮೂಲಗಳನ್ನ ರಕ್ಷಣೆ ಮಾಡಬೇಕಾಗಿದೆ. ಆ ಜಲಸಂಪನ್ಮೂಲಗಳ ರಕ್ಷಣೆ ನೋಡಿ, ನಮ್ಮ ಇಡೀ ಭಾರತದಲ್ಲಿ ಬರ್ತಕ್ಕಂಥ ಮಳೆ ನೀರು 10% ಏನಾಗುತ್ತೆ, ಸಮುದ್ರಕ್ಕೆ ಸೇರ್ತಾ ಇದೆ. ಆ 10% ನೀರನ್ನ ನಾವೇನ್ ಮಾಡಬೇಕು, ಭೂಮಿಯಲ್ಲಿ ಇಂಗಿ ಅಂತರ್ಜಲವನ್ನು ಹೆಚ್ಚಿಸಬೇಕು. ಅದಕ್ಕೆ ಏನ್ ಮಾಡಬೇಕು, ಜಲಸಂಪನ್ಮೂಲಗಳ ರಕ್ಷಣೆ ಮಾಡೋಕ್ಕೋಸ್ಕರ ಮಳೆ ನೀರನ್ನ ಕೊಯ್ಲನ್ನು ಮಾಡಬೇಕು. ಮಳೆ ನೀರಿನ ಕೊಯ್ಲು ಅಂದ್ರೆ ಏನಪ್ಪಾ ಅಂತಂದ್ರೆ ಏನ್ ಮಾಡುತ್ತೆ, ನೀರನ್ನ ಏನ್ ಮಾಡುತ್ತೆ, ಸಂಗ್ರಹಣೆ ಮಾಡೋದು. ಈಗ ಉದಾಹರಣೆ, ಮನೆಯ ಚಾವಣಿ ನೀರು ಪೋಲಾಗದಂಗೆ ಏನ್ ಮಾಡಬೇಕು, ಆ ನೀರನ್ನ ಸಂಗ್ರಹಿಸೋದ್ರಿಂದ ಏನಾಗುತ್ತಪ್ಪ, ಅಂತರ್ಜಲದ ಮಟ್ಟವನ್ನ ಹೆಚ್ಚಿಸೋದು. ಅಂದ್ರೆ ಮಣ್ಣು ಮತ್ತು ನೀರಿನ ವೈಜ್ಞಾನಿಕ ಸಂರಕ್ಷಣೆಗೆ ಈ ಮಳೆ ನೀರಿನ ಕೊಯ್ಲು ಪ್ರಾಧಾನ್ಯತೆಯನ್ನ ನೀಡ್ತತಿ. ಅಂದ್ರೆ ಮಳೆ ಕೊಯ್ಲು ಅಂದ್ರೆ ಮಳೆ ನೀರನ್ನ ಏನ್ ಮಾಡೋದು, ವ್ಯರ್ಥ ಆಗದಂಗೆ ಸಂಗ್ರಹಿಸಿಡೋದು. ಈ ಮಳೆ ನೀರಿನ ಕೊಯ್ಲನ್ನು ಏನ್ ಮಾಡಬೇಕಪ್ಪ ಅಂದ್ರೆ ಅರ್ಧ ಚಂದ್ರಾಕಾರದಲ್ಲಿ ಏನ್ ಮಾಡ್ತಾರೆ, ಜಮೀನಲ್ಲಿ ಒಡ್ಡು ಬದಗಳನ್ನ ಹಾಕಿ ನೀರನ್ನ ನಿಲ್ಲಿಸಿ ಅದನ್ನ ಇಂಗುವಂಗೆ ಮಾಡೋದ್ರಿಂದ ಅಂತರ್ಜಲ ಹೆಚ್ಚಾಗುತ್ತದೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಭೂಮಿಯಲ್ಲಿ ನೀರಿಗೆ ಪ್ರಾಥಮಿಕ ಸಂಪನ್ಮೂಲವನ್ನ ಅಭಿವೃದ್ಧಿ ಮಾಡೋದು. ಎರಡನೇದಾಗಿ ಜನರ ಉತ್ಪಾದನೆ ಮತ್ತು ಆದಾಯವನ್ನು ಹೆಚ್ಚಿಸುವುದು. ನೀರಿದ್ರೆ ಮಾತ್ರ ಜನರ ಉತ್ಪಾದನೆ ಮತ್ತು ಆದಾಯವನ್ನ ಕೃಷಿ ಮಾಡಲಿಕ್ಕೆ ನೀರು ಬೇಕು. ಇದರಿಂದ ಏನ್ ಮಾಡೋದು, ಉತ್ಪಾದನೆಯನ್ನು 6 ಬೆಳೆಗಳ ಉತ್ಪಾದನೆ ಮಾಡಬಹುದು ಮತ್ತು ಅವನ್ನ ಆರ್ಥಿಕವಾಗಿ ಏನ್ ಮಾಡೋದು, ಮಾರಿ ಅದನ್ನ ಆದಾಯವನ್ನ ದ್ವಿಗುಣಗೊಳಿಸುವುದು. ಮತ್ತೆ ಪ್ರವಾಹ ಮತ್ತು ಬರಗಾಲವನ್ನ ತಪ್ಪಿಸುವುದು. ನೋಡಿ ನಾವು ಏನ್ ಮಾಡಿ, ಮಳೆ ನೀರನ್ನು ಕೊಯ್ಲು ಮಾಡೋದ್ರಿಂದ ಏನಾಗುತ್ತೆ, ಬರಗಾಲ ಮತ್ತು ಪ್ರವಾಹವನ್ನು ತಪ್ಪಿಸಬಹುದು. ಮತ್ತೆ ನೀರಿತ್ತಪ್ಪ ಅಂದ್ರೆ ಜೀವ ವೈವಿಧ್ಯತೆಯನ್ನು ನಾವೇನ್ ಮಾಡಬಹುದು, ಹೆಚ್ಚಿಸಬಹುದು. ಮತ್ತು ಪರಿಸರದ ಅಸಮತೋಲನವಾಗುವಂತೆ
ಅಸಮತೋಲನವಾಗದಂತೆ ಸಸ್ಯ ಮತ್ತು ಪ್ರಾಣಿಗಳ ದ್ವಿತೀಯಕ ಸಂಪನ್ಮೂಲವನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಏನು ಮಾಡ್ಬೋದು, ಇದು ಮಾಡ್ಬೋದು. ಅದಕ್ಕೋಸ್ಕರ ಭಾರತದಲ್ಲಿ ವಿವಿಧ ರಾಜ್ಯಗಳಲ್ಲಿ ನೀರಿನ ಕೊಯ್ಲಿನ ವಿಧಾನಗಳು ಏನಾಗಿದ್ದಾವೆ, ಬೇರೆ ಬೇರೆ ವಿಧಾನಗಳಿವೆ. ಭಾರತದಲ್ಲಿ ವಿವಿಧ ರಾಜ್ಯಗಳಲ್ಲಿ ಈ ಮಳೆ ನೀರಿನ ಕೊಯ್ಲಿನ ವಿಧಾನಗಳು ಮಕ್ಕಳೇ ಬೇರೆ ಬೇರೆ ಇದಾವೆ. ಉದಾಹರಣೆಗೆ ನಾವು ಖಾದೀನ್ ಕೆರೆ ಮತ್ತು ನಾದೀಸ್ ಅಂತಕ್ಕಂಥವು, ಖಾದೀನ್ ಕೆರೆ ಮತ್ತು ನಾದೀಸ್ ಅನ್ನ ನಾವು ಎಲ್ಲಿ ನೋಡ್ತವಪ್ಪ ಅಂದ್ರೆ, ಖಾದೀನ್ ಮತ್ತು ನಾದೀಸ್ ಅಂದ್ರೆ ನೀರಿನ ಸಂಗ್ರಹಣೆ ಮಾಡ್ತಕ್ಕಂಥ ವಿಧಾನಗಳು. ಅದೆಲ್ಲಿದೆಯಪ್ಪ ಅಂದ್ರೆ ರಾಜಸ್ಥಾನ ಅಂತ ಹೇಳ್ತೀವಿ. ಖಾದೀನ್ ಕೆರೆ ಮತ್ತು ನಾದೀಸ್ ಅಂತಕ್ಕಂಥದ್ದು ನೀರನ್ನು ಸಂಗ್ರಹಣೆ ಮಾಡ್ತಕ್ಕಂತಹ ವಿಧಾನಗಳು ಎಲ್ಲಿಯಪ್ಪ ಅಂತಂದ್ರೆ ರಾಜಸ್ಥಾನದಲ್ಲಿ ಅಂತ ಹೇಳ್ತೇವೆ. ಇನ್ನ ಬಾಂದರ್ಗಳು, ಥಾಲ್ಗಳು ಎಲ್ಲಿದೆಯಪ್ಪ ಅಂತಂದ್ರೆ, ಬಾಂದರ್ಗಳು ಮತ್ತು ಥಾಲ್ಗಳು ಇವು ಎಲ್ಲಿರ್ತಾವಪ್ಪ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ. ಅಂದ್ರೆ ನೀರನ್ನು ಸಂಗ್ರಹಣೆ ಮಾಡ್ತಕ್ಕಂತಹ ಸಂಗ್ರಹ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ವಿಧ ಬಾಂದರ್ಗಳು ಮತ್ತು ಥಾಲ್ಗಳು ಮಹಾರಾಷ್ಟ್ರದಲ್ಲಿ. ಬುಲಂದಿಸ್ ಅಂತಕ್ಕಂಥದ್ದು ನೀರು ಸಂಗ್ರಹಣೆ ವಿಧಾನ. ಇದು ಎಲ್ಲಿಯಪ್ಪ ಅಂತಂತಂದ್ರೆ ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶದಲ್ಲಿ. ಬುಲಂದಿಸ್ ಅಂತಕ್ಕಂಥದ್ದು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ನೀರನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಮಳೆ ಕೊಯ್ಲು ವಿಧಾನ ಅಂತ ಹೇಳ್ತೇವೆ. ಇನ್ನು ಪೈನ್ಗಳು ಮತ್ತು ಅಹರ್ಗಳು ಅಂತಕ್ಕಂಥದ್ದು ಬಿಹಾರದ ಜಲ ಕೊಯ್ಲು ವಿಧಾನಗಳು. ಬಿಹಾರದಲ್ಲಿ ನೀರಿನ ಕೊಯ್ಲು ಮಾಡಲಿಕ್ಕೆ ಪೈನ್ಗಳು ಮತ್ತು ಅಹಾರ್ಗಳನ್ನು ಇದು ಮಾಡ್ತಾರೆ. ಇನ್ನ ಪುಲ್ಸ್ ಮತ್ತು ಕೊಳಗಳು ನೀರನ್ನ ಕೊಯ್ಲು ಮಾಡ್ತಕ್ಕಂಥ ವಿಧಾನಗಳು ಎಲ್ಲಿದೆಯಪ್ಪ ಅಂತಂದ್ರೆ ಹಿಮಾಚಲ ಪ್ರದೇಶದಲ್ಲಿದೆ. ಇನ್ನ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೊಳಗಳಲ್ಲಿ ನೀರನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಮಳೆ ಕೊಯ್ಲು ವಿಧಾನ ಅಂತ ನಾವು ಹೇಳ್ತೇವೆ. ಇನ್ನ ಏರಿಗಳು ಅಂದ್ರೆ ಕೆರೆಗಳು ಅಂತ ಕರಿತೇವೆ. ತಮಿಳುನಾಡಿನಲ್ಲಿ ಬೃಹತ್ ನೀರನ್ನ ಕೆರೆಗಳಲ್ಲಿ ಸಂಗ್ರಹಣೆ ಮಾಡೋದ್ರ ಮುಖಾಂತರ ಜಲ ಸಂರಕ್ಷಣೆಯನ್ನ ಮಾಡ್ತಕ್ಕಂಥ ಮಳೆ ಕೊಯ್ಲು ವಿಧಾನಗಳು ಅಂತ ಹೇಳ್ತೇವೆ. ಇನ್ನ ಬಾವಿಗಳನ್ನ ದೆಹಲಿಯಲ್ಲಿ ಬಾವಿಗಳ ಮುಖಾಂತರ ನೀರನ್ನ ಸಂಗ್ರಹಣೆ ಮಾಡ್ತಾರೆ. ಇನ್ನ ಕೇರಳದಲ್ಲಿ ಸುರಂಗದಲ್ಲಿ ನೀರನ್ನ ಏನ್ ಮಾಡ್ತಾರೆ, ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇನ್ನ ಕರ್ನಾಟಕದಲ್ಲಿ ಕಟ್ಟೆಗಳನ್ನ ನಿರ್ಮಾಣ ಮಾಡೋದ್ರ ಮುಖಾಂತರ ಏನ್ ಮಾಡ್ತಾರೆ, ಮಳೆ ಕೊಯ್ಲನ್ನು ಮಾಡಿ ಏನ್ ಮಾಡ್ತಾರೆ, ನೀರನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸಣ್ಣ ಹೊಂಡಗಳಿರ್ಬೋದು, ಕಟ್ಟೆಗಳಿರ್ಬೋದು, ಕೆರೆಗಳನ್ನ ಮತ್ತು ಕಂದಕಗಳನ್ನ ಏನ್ ಮಾಡ್ತಾರೆ ನೀರನ್ನ ಸಂರಕ್ಷಣೆಯನ್ನ ಮಾಡ್ತಕ್ಕಂತಹ ಇಷ್ಟೆಲ್ಲ ವಿಧಾನಗಳನ್ನ ಮಾಡೋದ್ರ ಮುಖಾಂತರ ಮಳೆ ಕೊಯ್ಲನ್ನ ಮಾಡಿ ಭೂಮಿಯಲ್ಲಿ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಭಾರತದಲ್ಲಿ ನೀರಿನ ಮನುಷ್ಯ ಅಂತಕ್ಕಂಥ ಯಾರಪ್ಪ ಅಂದ್ರೆ ಡಾಕ್ಟರ್ ರಾಜೇಂದ್ರ ಸಿಂಗ್ ಅಂತ ಹೇಳ್ತಾರೆ. ಇವರು ರಾಜಸ್ಥಾನದವರು. ಸುಮಾರು ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಇವರ ಪರಿಶ್ರಮ ಏನಪ್ಪಾ ಅಂದ್ರೆ 8,600 ಜುಹಾಡುಗಳನ್ನ ನಿರ್ಮಾಣ ಮಾಡಿ ರಾಜಸ್ಥಾನದ 1000 ಹಳ್ಳಿಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ, ರಾಜಸ್ಥಾನ ಅಂತಕ್ಕಂಥದ್ದು ಮರುಭೂಮಿಯನ್ನು ಹೊಂದಿರತಕ್ಕಂಥ ಪ್ರದೇಶ ಅಂತ ಆ ರಾಜಸ್ಥಾನದಲ್ಲಿ ಬರ್ತಕ್ಕಂಥ ಮಳೆ ನೀರನ್ನ 8,600 ಜುಹಾಡುಗಳನ್ನ ನಿರ್ಮಾಣ ಮಾಡಿ ಅದರಲ್ಲಿ ಮಳೆ ನೀರನ್ನು ಸಂಗ್ರಹಿಸಿ ಆ ನೀರನ್ನು ಸುಮಾರು 1000 ಹಳ್ಳಿಗಳಿಗೆ ಕುಡಿಯುವ ಉದ್ದೇಶಕ್ಕೆ ಏನ್ ಮಾಡಿದ್ದಾರೆ ಡಾಕ್ಟರ್ ಯಾರಪ್ಪ ಅಂತಂದ್ರೆ ರಾಜೇಂದ್ರ ಸಿಂಗ್ ಅವರು ಮಾಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ 2015ರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇವರ ಸತತ ಪರಿಶ್ರಮದಿಂದ 1000 ಹಳ್ಳಿಗಳಿಗೆ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ 2015ರಲ್ಲಿ ಅವರಿಗೆ ಸ್ಟಾಕ್ಹೋಮ್ನ ಪ್ರತಿಷ್ಠಿತ ಜಲ ಪಾರಿತೋಷಕವನ್ನು ನೀಡಿ ಅವರಿಗೆ ಗೌರವಿಸಲಾಗಿದೆ. ಹಾಗಾದರೆ ಒಂದು ಚಟುವಟಿಕೆಯನ್ನ ನೋಡ್ಕೊಳ್ರಿ. ನೀರಿನ ಲಭ್ಯತೆ ಹೇರಳವಾಗಿರುವ ಪ್ರದೇಶಗಳನ್ನು, ಎಲ್ಲಿ ನೀರು ಹೆಚ್ಚಿರುತ್ತ ಆ ಪ್ರದೇಶಗಳನ್ನು, ನೀರಿನ ಲಭ್ಯತೆ ಹೇರಳವಾಗಿರುವ ಪ್ರದೇಶಗಳನ್ನು ಮತ್ತು ನೀರಿನ ಕೊರತೆ ಕಂಡುಬರುವ ಪ್ರದೇಶಗಳನ್ನು ಅಂತರ್ಜಲ ಸಹಾಯದಿಂದ ಪತ್ತೆ ಹಚ್ಚಿ ಪಟ್ಟಿ ಮಾಡಿ. ಮಕ್ಕಳೇ, ಎಲ್ಲಿ ನೀರಿನ ಲಭ್ಯತೆ ಹೆಚ್ಚಳವಾಗಿತ್ತೋ ಮತ್ತು ಎಲ್ಲಿ ನೀರಿನ ಲಭ್ಯತೆ ಕಡಿಮೆ ಇದೆಯಾ ಅಲ್ಲಿ
ಆ ಅಂತರ್ಜಲದ ಆಧಾರದ ಮೇಲೆ ಏನ್ ಮಾಡಿ ಪತ್ತೆ ಹಚ್ಚಿ ಏನ್ ಮಾಡಿ ಪಟ್ಟಿಯನ್ನ ಮಾಡಬೇಕು. ಸಾಮಾನ್ಯವಾಗಿ ಮೊಣಕೈಲನ್ನ ಅರ್ಧ ಚಂದ್ರ ಆಕಾರದಲ್ಲಿ ಸಮತಟ್ಟಾದ ಭೂಮಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಅರ್ಧ ಚಂದ್ರ ಆಕಾರದಲ್ಲಿ ಒಡ್ಡುಗಳ ನಿರ್ಮಾಣ ಮಾಡಿ ಗುಂಡಿಯನ್ನು ತೋಡಿ ಸಿಮೆಂಟ್ ಕಾಂಕ್ರೀಟ್ ನಿಂದ ಕಟ್ಟೆಯನ್ನು ಕಟ್ಟಿ ನೀರನ್ನ ನಿಲ್ಲಿಸಿ ಏನ್ ಮಾಡ್ತಾರೆ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇನ್ನ ಈ ಅಂತರ್ಜಲ ಮಳೆ ಕೊಯ್ಲಿನಿಂದ ಆಗ್ತಕ್ಕಂಥ ಅನುಕೂಲಗಳು ಏನಪ್ಪಾ ಅಂತಂದ್ರೆ ನೀರು ಆವಿಯಾಗಿ ನಷ್ಟವಾಗುವುದಿಲ್ಲ. ಮಳೆ ಕೊಯ್ಲನ್ನ ಮಾಡುವುದರಿಂದ ಒಂದೇನಪ್ಪ ಅಂತಂದ್ರೆ ನೀರು ಆವಿಯಾಗಿ ನಷ್ಟವಾಗುವುದಿಲ್ಲ. ಮಣ್ಣಿನ ಪದರಗಳ ಮೂಲಕ ವಿಸರಣೆಗೊಂಡು ಬಾವಿಗಳನ್ನ ಮರುಪೂರ್ಣಗೊಳಿಸ್ತವೆ. ಮಳೆ ಕೊಯ್ಲು ಮಾಡೋದ್ರಿಂದ ಮಣ್ಣಿನ ಪದರಗಳಲ್ಲಿ ವಿಸರಣೆಗೊಂಡು ಏನ್ ಮಾಡ್ತವೆ, ಬಾವಿಗಳನ್ನ ಮರುಪೂರ್ಣಗೊಳಿಸ್ತವೆ. ವಿಶಾಲ ಪ್ರದೇಶ ಸಸ್ಯವರ್ಗಕ್ಕೆ ತೇವಾಂಶ ಒದಗಿಸುತ್ತವೆ. ಮೇಲ್ಮೈ ನೀರಿನಂತೆ ಸುಲಭವಾಗಿ ಮಲಿನಗೊಳ್ಳುವುದಿಲ್ಲ. ಮೇಲ್ಮೈ ನೀರಿನಂತೆ ಸುಲಭವಾಗಿ ಯಾವುದು ಮಳೆ ಕೊಯ್ಲು ನೀರು ಮಲಿನಗೊಳ್ಳುವುದಿಲ್ಲ. ಮತ್ತೆ ಸೊಳ್ಳೆಗಳ ಹೆಚ್ಚಳಕ್ಕೆ ಏನಾಗುತ್ತೆ, ಮಳೆ ಕೊಯ್ಲು ವಿಧಾನ ಆಗುವುದಿಲ್ಲ. ಸೊಳ್ಳೆಗಳ ಹೆಚ್ಚಳಕ್ಕೆ ಕಾರಣವಾಗುವುದಿಲ್ಲ. ಬ್ರೀಡಿಂಗ್ ಪ್ರದೇಶ ಅಸಲ ಹೆಚ್ಚಾಗಲಿಕ್ಕೆ ಕಾರಣ ಯಾವ್ದಾಗಲ್ಲಪ್ಪ ಅಂತಂದ್ರೆ ಯಾವುದು ಮಳೆ ಕೊಯ್ಲು ಅಂತ ಹೇಳ್ತೇವೆ. ಇನ್ನ ಪಳೆಯುಳಿಕೆ ಇಂಧನಗಳು ಮತ್ತು ಅವುಗಳ ನಿರ್ವಹಣೆ ಮಹತ್ವ ಅಂತ ಹೇಳ್ತೇವೆ ನಾವು. ಹಾಗಾದ್ರೆ ಪಳೆಯುಳಿಕೆ ಇಂಧನಗಳು ಯಾವಪ್ಪ ಅಂತಂದ್ರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಂತ ಹೇಳ್ತೇವೆ. ನೋಡಿ, ಇದು ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅದವಲ್ಲ, ಇವು ಏನಾಯ್ತಪ್ಪ ಅಂತ ಹಿಂದೆ ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ಮೇಲಿರ್ತಕ್ಕಂಥ ಸಸ್ಯ ವರ್ಗವು ಜೌಗು ಪ್ರದೇಶದಲ್ಲಿ ಹೂತು ಹೋಗಿ ನಿರಂತರವಾಗಿ ಅದರ ಮೇಲೆ ಮಣ್ಣಿನ ಪದರಗಳು ರೂಪುಗೊಂಡು ಅಲ್ಲಿ ಆಂತರಿಕ ಒತ್ತಡ ಮತ್ತು ಶಾಪಕ್ಕೆ ಏನಾಗಿದವಪ್ಪ ಅಂದ್ರೆ ಇಂಧನಗಳಾಗಿ ಪರಿವರ್ತನೆ ಆಗಿವೆ. ಅವನ್ನೇ ಪಳೆಯುಳಿಕೆ ಇಂಧನಗಳು ಅಂತ ಕರಿತೀವಿ. ಅವು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಂತಂದ್ರೆ ಅದರಲ್ಲಿ ಪೆಟ್ರೋಲು, ಡೀಸೆಲ್ ಮತ್ತು ಸೀಮೆಎಣ್ಣೆ ಅಂತ ಹೇಳ್ತೇವೆ. ಈ ರೀತಿ ಸಾವಿರಾರು ವರ್ಷಗಳಿಂದ ರೂಪಿತಗೊಂಡಿರ್ತಕ್ಕಂಥ ಕೋಟ್ಯಾಂತರ ವರ್ಷಗಳಿಂದ ಏನಾಗೈತಿ ಬಳಕೆಯಲ್ಲಿರ್ತಕ್ಕಂಥ ಪಳೆಯುಳಿಕೆ ಇಂಧನಗಳು ಯಾವಪ್ಪ ಅಂದ್ರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ. ಇವನ್ನ ನವೀಕರಿಸಲಾಗದ ಇಂಧನಗಳು. ಯಾಕಂದ್ರೆ ಒಮ್ಮೆ ಬಳಸಿ ಮತ್ತೆ ಇವು ಪುನರುತ್ಪತ್ತಿ ಆಗಲಿಕ್ಕೆ ಸಾವಿರಾರು ವರ್ಷಗಳು ಇರೋದ್ರಿಂದ ಇವನ್ನ ನವೀಕರಿಸಲಾಗದ ಇಂಧನಗಳು ಅಂತ ಕರಿತೀವಿ. ಇವು ಏನಾಗುತ್ತಪ್ಪ ಅಂದ್ರೆ ಈ ಇಂಧನಗಳನ್ನು ಕಡಿಮೆ ಗಾಳಿಯಲ್ಲಿ ಉರಿಸಿದಾಗ ವಾತಾವರಣಕ್ಕೆ ಕಾರ್ಬನ್ ಮಾನಾಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಕಾರ್ಬನ್ಗಳನ್ನು ಬಿಡುಗಡೆ ಮಾಡಿ ವಾಯು ಮಾಲಿನ್ಯಕ್ಕೆ ಕಾರಣವಾಗಿವೆ. ಆದ್ದರಿಂದ ಇದಕ್ಕೇನಾಗುತ್ತೆ, ಇಂಥ ವಾತಾವರಣದಿಂದ ಕಾರ್ಬನ್ ಮಾನಾಕ್ಸೈಡ್ ಮತ್ತು ಹೈಡ್ರೋಕಾರ್ಬನ್ ಸೇವನೆ ಮಾಡೋದ್ರಿಂದ ಮನುಷ್ಯ ಅನೇಕ ರೋಗಗಳಿಗೆ ತುತ್ತಾಗ್ತಾನೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ ಅಷ್ಟೇ ಅಲ್ಲ, ಕಾರ್ಬನ್ ಡೈಆಕ್ಸೈಡು ವಾತಾವರಣದಲ್ಲಿ ಹೆಚ್ಚಾದಾಗ ಜಾಗತಿಕ ತಾಪದ ಏರಿಕೆಗೆ ಕಾರಣವಾಗುತ್ತೆ. ಕಾರ್ಬನ್ ಡೈಆಕ್ಸೈಡು ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳನ್ನ ಹೀರ್ಕೊಂಡು ವಾತಾವರಣದ ಉಷ್ಣತೆಯನ್ನು ಹೆಚ್ಚು ಮಾಡ್ತದೆ. ಉಷ್ಣತೆ ಹೆಚ್ಚಾಗದಷ್ಟೇ ಅಲ್ಲ, ಧ್ರುವ ಪ್ರದೇಶದಲ್ಲಿರ್ತಕ್ಕಂತಹ ಮಂಜುಗಡ್ಡೆಯು ಕರಗಿ ಏನಾಗುತ್ತೆ, ಸಮುದ್ರದ ಮಟ್ಟ ಏರಿ ಏನಾಗುತ್ತೆ, ಪ್ರವಾಹ ಉಂಟಾಗಿ ಕೆಲವು ಪ್ರಮುಖ ನಗರಗಳು ಏನಾಗ್ತವೆ ಮುಳುಗಿ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಹಾಗಾದ್ರೆ ಇದಕ್ಕೆ ಪಳೆಯುಳಿಕೆ ಇಂಧನಗಳನ್ನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅವಶ್ಯಕತೆ ಎಷ್ಟಿದೆಯೋ ಅಷ್ಟನ್ನೇ ಬಳಸಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಪರಿಸರ ಸ್ನೇಹಿವಾಗುವಂತ ಒಂದು ಹೆಜ್ಜೆ ಇಡಬೇಕು. ನೋಡಿ, ಈಗ ಶಾಲೆಗೆ ನಾವೇನ್ ಮಾಡಬೇಕು, ನಡೆದುಕೊಂಡು ಬರೋದ್ರಿಂದ ಅಥವಾ ಸೈಕಲ್ ಸ್ನಾಯು ಶಕ್ತಿ ಬೆಳೆದುಕೊಂಡು ಸೈಕಲ್ ಬರ್ಬೋದು, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಳಸಬಹುದು, ಸ್ವಂತ ಟೂ ವೀಲರ್ ಬೈಕ್ ಮತ್ತು ಕಾರನ್ನು ಬಳಸದೆ ಸರ್ಕಾರದಿಂದ ಸಾರಿಗೆ ವಾಹನದ ವ್ಯವಸ್ಥೆಯನ್ನ ಬಳಕೆ ಮಾಡೋದ್ರಿಂದ ಪೆಟ್ರೋಲಿಯಂ ಉತ್ಪನ್ನಗಳನ್ನ ನಾವು ಆದಷ್ಟು ಕಡಿಮೆ ಮಾಡಬಹುದು. ಆ ಲಿಫ್ಟ್ ನಲ್ಲಿ ಹೋಗೋ ಬದಲಿ ಕಾಲ್ನಡಿಗೆಯಲ್ಲಿ ನಾವೇನು ಮೆಟ್ಟಿಲನ್ನ ಹತ್ಕೊಂಡು ಹೋಗ್ಬೋದು. ಅಲ್ಲಿ ಏನು ವಿದ್ಯುತ್ ಶಕ್ತಿಯನ್ನು ನಾವೇನ್ ಮಾಡ್ಬೋದು, ಉಳಿತಾಯ ಮಾಡ್ಬೋದು. ಮೆಟ್ಟಿಲಿ ಬಳಸಿ ನಾವೇನ್ ಮಾಡೋದು, ಬೆಳೆದಿಂದ ಹೊರಬೋದು. ಹಾಗಾದರೆ ಇಲ್ಲಿಯವರೆಗೆ ವಿದ್ಯಾರ್ಥಿಗಳೇ, ನಾವು ಪರಿಸರದ ಪಾಲುದಾರರಾಗಿರ್ತಕ್ಕಂತಹ ಯಾರು ಸ್ಥಳೀಯ ಜನರು, ಅರಣ್ಯ ಇಲಾಖೆ
ಕೈಗಾರಿಕೆ ಉದ್ಯಮಿಗಳು ಮತ್ತೆ ಪರಿಸರ ರಕ್ಷಣೆ ಮಾಡ್ತಕ್ಕಂತಹ ನಾಲ್ಕನೇ ಗುಂಪು ಯಾವ್ದಪ್ಪ ಅಂತಂದ್ರೆ ವನ್ಯಜೀವಿ ಮತ್ತು ಅರಣ್ಯವನ್ನು ಪ್ರೋತ್ಸಾಹಿಸ್ತಕ್ಕಂತಹ ಪ್ರೀತಿಸುವ ಮತ್ತು ಪ್ರೋತ್ಸಾಹಿಸಿ ರಕ್ಷಣೆ ಮಾಡ್ತಕ್ಕಂತಹ ಪರಿಸರ ಪ್ರೇಮಿಗಳು ನಾಲ್ಕನೇ ಗುಂಪು ಬಗ್ಗೆ ತಿಳ್ಕೊಂಡ್ರಿ. ಅರಣ್ಯಗಳು ಬಗ್ಗೆ ತಿಳ್ಕೊಂಡ್ರಿ, ಮತ್ತೆ ಜಲ ಸಂಪನ್ಮೂಲಗಳ ರಕ್ಷಣೆಯ ವಿಧಾನಗಳನ್ನ ತಿಳಿದುಕೊಂಡ್ರಿ, ಮತ್ತೆ ಪಳವಳಿಕೆ ಇಂಧನಗಳು ಹೇಗೆ ಉತ್ಪತ್ತಿಯಾದೋ ಅವನ್ನ ರಕ್ಷಣೆ ಮಾಡಬೇಕು, ಪಳವಳಿಕೆ ಇಂಧನಗಳಿಗೆ ಪರ್ಯಾಯವಾಗಿ ಪರಿಸರ ಸ್ನೇಹಿ ಆಗುವಂತ ನಾವು ಹೆಜ್ಜೆ ಇಡೋದು ಹೇಗೆ ಅಂತ ತಿಳ್ಕೊಂಡ್ರಿ. ಹೀಗಾಗಿ ಈಗ ಒಂದು ರಸಪ್ರಶ್ನೆ, ಭಾರತ ಸರ್ಕಾರವು ವನ್ಯಜೀವಿ ಸಂರಕ್ಷಣೆಗಾಗಿ ಜೀವಿ ಸಂರಕ್ಷಣೆಗಾಗಿ ಸ್ಥಾಪಿಸಿರುವ ಪ್ರಶಸ್ತಿ ಯಾವುದು? ಭಾರತ ಸರ್ಕಾರವು ವನ್ಯಜೀವಿಗಳು ಅಥವಾ ಅರಣ್ಯವನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರ ಸ್ಥಾಪಿಸುವ ರಾಷ್ಟ್ರೀಯ ಪ್ರಶಸ್ತಿ ಯಾವುದು ಮಕ್ಕಳೇ? ಯಾವುದು? ಅಮೃತಾದೇವಿ ಬಿಷ್ಣೋಯಿ ರಾಷ್ಟ್ರೀಯ ಪ್ರಶಸ್ತಿ. ನೆಕ್ಸ್ಟ್ ಎರಡನೇ ರಸಪ್ರಶ್ನೆ, ಅರಣ್ಯವನ್ನು ಕೇವಲ ಕಚ್ಚಾ ಪದಾರ್ಥಗಳನ್ನು ಒದಗಿಸುವ ಆಕಾರ ಎಂದು ಪರಿಗಣಿಸುವ ಪರಿಸರದ ಪಾಲುದಾರರು ಯಾರು? ಅರಣ್ಯವನ್ನು ಕೇವಲ ಕಚ್ಚಾ ಪದಾರ್ಥಗಳನ್ನು ಒದಗಿಸುವ ಆಕಾರ ಎಂದು ಪರಿಗಣಿಸುವ ಪರಿಸರದ ಪಾಲುದಾರರು ಯಾರು ಅಂದ್ರೆ ಕೈಗಾರಿಕಾ ಉದ್ಯಮಿಗಳು ಅಥವಾ ಕಾರ್ಖಾನೆಗಳು ಅಂತ ಹೇಳ್ತೇವೆ. ಹಾಗಾದ್ರೆ ಇದುವರೆಗೂ ಈ ಫಲಿತಾಂಶಗಳ ಮೇಲೆ ಕಲಿತಿರ್ತಕ್ಕಂಥದಕ್ಕೆ ಗೃಹ ಕೆಲಸದ ಪ್ರಶ್ನೆಗಳನ್ನ ಬರ್ಕೊಡ್ರಿ. ಮೊದಲನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯಾಗಿ ಈ ಕೆಳಗಿನವುಗಳ ನಿರ್ವಹಣೆಯನ್ನು ನೀವು ಯಾವ ಕೊಡುಗೆ ಮಾಡುವಿರಿ? ಒಬ್ಬ ವ್ಯಕ್ತಿಯಾಗಿ ಈ ಕೆಳಗಿನವುಗಳ ನಿರ್ವಹಣೆಯಲ್ಲಿ ನೀವು ಯಾವ ಕೊಡುಗೆ ಮಾಡುವಿರಿ? ಒಬ್ಬ ವ್ಯಕ್ತಿಯಾಗಿ ಈ ಕೆಳಗಿನವುಗಳ ನಿರ್ವಹಣೆಯಲ್ಲಿ ನೀವು ಯಾವ ಕೊಡುಗೆಯನ್ನ ಮಾಡುವಿರಿ? ಎ, ಅರಣ್ಯಗಳು ಮತ್ತು ವನ್ಯಜೀವಿಗಳು. ವನ್ಯಜೀವಿಗಳನ್ನು ಯಾವ ರೀತಿ ನೀವು ನಿರ್ವಹಣೆ ಮಾಡ್ತೀವಿ? ಬಿ, ನೀರಿನ ಸಂಪನ್ಮೂಲಗಳನ್ನು ಯಾವ ರೀತಿ ನಿರ್ವಹಣೆ ಮಾಡ್ತೀವಿ? ಬಿ. ಸಿ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ. ನೋಡಿ, ಈ ಮೂರನ್ನು, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ, ನೀರಿನ ಸಂಪನ್ಮೂಲಗಳು, ಅರಣ್ಯಗಳು ಮತ್ತು ವನ್ಯಜೀವಿಗಳು, ಒಬ್ಬ ವ್ಯಕ್ತಿಯಾಗಿ ಅವುಗಳ ನಿರ್ವಹಣೆಯಲ್ಲಿ ನಿಮ್ಮ ಯಾವ ರೀತಿ ಕೊಡುಗೆಯನ್ನು ಕೊಟ್ಟವನು ಯಾವ ರೀತಿ ನಿರ್ವಹಣೆ ಮಾಡಿದ್ದೀನಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿ ಬರೀಬೇಕು ಮಕ್ಕಳೇ. ಎರಡನೇದು, ನಮ್ಮ ಸಂಪನ್ಮೂಲಗಳ ಸಮರ್ಪಕ ಬಳಕೆ